ಕಾಂತ ಅಂತ ಪಾಂಡವರೊಡನೆ ಯುದ್ಧಕ್ಕೆ ಹೋಗುವುದು ನಿಮ್ಗೆ ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ತಗೊಳ್ಳಲ್ಲ ಕಂದೆ ಕಾಂತ ಕಂದೆ ಸದಾ ಕಾಪಾಡಲು ಶ್ರೀಹರಿ ಇರುವನು. ಅಂತವರ ಗುಡುವಿ ನಿನಗೆ ಯುದ್ಧಕ್ಕೆ ಬೇಕು ರಮಣ ಸನ್ಮೋಹನಾಭರಣ. ಎಲೈ ಭಂಡ ಮುಂಡೆ ಸುಂದರ ಇಂದ ಖಾದ ಸುದ್ದಿಯನ್ನು ಎನ್ನ ಮುಂದೆ ಏನು ಬೊಗಳುತ್ತಿ? ಎಲೈ ಕಾಂತ ಕಾಂತ ನೀನ್ ಹಾಡಿದ್ದ ನುಡಿಗೆಲ್ಲ ಕೇಳಿ ಬೆಳರೆ ಬಿಡುತ್ತಿದ್ದೆ. ಆದರೆ ಸುಮ್ಮನೆ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಸ್ತ್ರೀ ಹತ್ಯೆ ಮಹಾಪಾಪವೆಂದು ತಿಳಿದು ಎತ್ತಿದ ಕೈಯನ್ನು ಇಳಿಸಿದೆ. ಮುಂದೆ ಹೊಡಗರಿಮ ಜಡ ದೈ ಭೀಮನ ಹಿಡಿದು ಖಡ್ಗದಿಂದ ನೊಡಮತಕ್ಕೆ ಕಡಿದು ಈ ಪಡಿ ಬಿಗಿಯೋಳು ಕಡು ದುರುಡರ ಹೆಸರಿನಿಂದ ಮಾಡಿವೆ. ನೀ ಸುಮ್ಮನೆ ಅಂತಃಪುರಕ್ಕೆ ತೆರಳು ನಾರಿ ಮದನ ಕಠಾರಿ. ನಾನು ಅಂತಃಪುರಕ್ಕೆ ಹೋಗೆಂದು ಹೇಳಿದೀಯಾ? ಹೌದು ಕಾಂತ. ಹೋಗುವುದಿಲ್ಲ. ಅದು ಯಾತಕ್ಕೆ ಹೋಗುವುದಿಲ್ಲ ಕಾಂತ? ನೀನು ಹೋಗಿ ಹಿಂದಿರುಗಿ ಬರದಿದ್ದರೆ ಸಾಧುವಾಗಿ ಹಿಂದಿರುಗಿ ಬರುವುದು ಕಾಂತ. ಬರುವೆ. ಹೌದು ಕಾಂತ. ಪ್ರಿಯಾ ಅಲ್ಲ ಅಲ್ಲ ಹೇಳಿ ನನಗೆ ಕೇಳು. ಅದೇನು ಚೆನ್ನಾಗಿ ಹೇಳು. ಚಂದ್ರನನ್ನು ಪೂಜಿಸಿ ಫಲ ಬೇಡಿದ್ರೆ ಅವು ಎಡಭಾಗದಲ್ಲಿ ಬಿತ್ತು. ಪ್ರಿಯಾ ಮನದಲ್ಲಿ ಏನೋ ಆತುರವು ಪಡುತ್ತಿರುವೆನು. ಆದ್ದರಿಂದ ಹೋಗಬೇಡ ಕಾಂತ ಮಹಾಗುಣವಂತ. ಸುಂದರ ಉಡುರಾಜನಾಥ ಚಂದ್ರನನ್ನು ಪೂಜಿಸಿ ಕೇಳಿದರೆ ಎಡ ಭಾಗವು ಅದರಿ ಅಪಸಕುನ ತೋರಿಸುತ್ತಿದ್ದು ಬೆದರಿಕೆಯನ್ನು ತೋರಿಸುತ್ತೀಯಾ? ಹೌದು ಪ್ರಿಯಾ. ನಲ್ಲ ಒಡವಿ ಬಾಲಕನಾದ ಅಣ್ಣಯ್ಯರು ಎನ್ನ ಕರೆಸಿ ಹೇಳಿದ್ದರಂದ್ರೆ ನಿನ್ನಿಂದಲೇ ಹಿದ್ದ ಊಟದಿಲೆಂದು ಚಿಂತೆಯಿಂದ ಹೇಳಿದ್ದಕ್ಕೆ ಪಂಚ ಪಾಂಡವರ ಸಿರವನ್ನು ಕಡಿದು ತಂದು ಅಣ್ಣನ ಚರಣ ಪಂಕಜದಲ್ಲಿ ಇಡುವೆನೆಂದು ಅಣ್ಣನ ಕಡೆಯಿಂದ ಬೀಳುವ ಮಿಡಿದಿರುವನು. ನೀ ಸುಮ್ಮನೆ ಅಂತಃಪುರಕ್ಕೆ ತೆರಳು ಮಾಡಿ ಬಿಟ್ಟು ಬಿಡು. ಆ ಬಂಡ ಪಾಂಡವ
ಪ್ರಿಯಾ ಪಾಂಡವರ ಚಿಂತೆ ಬಿಡ ಎಂದು ಹೇಳಿದೆಯಲ್ಲ ಕಾಂತ, ನೀನು ಬಿಡು ಪಾಂಡವರ ಚಿಂತೆ. ಹೋಗುವುದು ನೀನಲ್ಲವೇ? ಅದಕ್ಕಾಗಿ ನಿನ್ನ ಮನದಲ್ಲಿ ಪಾಂಡವರ ಚಿಂತೆಯನ್ನು ಬಿಡು ಎಂದು ಹೇಳಿದೆನು. ಆ ಬಂಡ ಪಾಂಡವರನ್ನು ಬಿಡುವುದಿಲ್ಲ ಕಾಂತ. ಕಾಂತ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಪ್ರಿಯಾ ನಲ್ಲ ಹೋಗಬೇಡ. ಅದು ಏನಕ್ಕೆ ಸುಂದರಿ? ಹೇಳಿದನು ಕೇಳು. ಚೆನ್ನಾಗಿ ಹೇಳು. ನಾನು ನಿಮಗೆ ಎಷ್ಟು ಹೇಳಿದ್ರು ನೀನು ಒಂದೇ ಘಟವನ್ನು ಹಿಡಿದ್ರುವೆ. ಬೋರ್ ಗಲ್ಲಿನ ಮೇಲೆ ಮಳೆ ಸುರಿದಂತಾಯ್ತು, ಗುಡ್ಡಕ್ಕೆ ಕಲ್ಲು ಹತ್ತಂತಾಯ್ತು. ನಿನಗೆ ಎಷ್ಟು ನೀತಿ ಮಾತು ಹೇಳಿದ್ರು ಕೇಳಲಿಲ್ಲ. ಆಗಲಿ, ನೀನು ಹೋದ ಕಾರ್ಯ ಜಯವಾಗಲೆಂದು ಜಯಧಾರ್ತಿಯನ್ನು ಮಾಡುವಿನ ಕಾಂತ ಗುಣವಂತ. ಶಲ್ಯ ಮಹಾರಾಜ Thank you.
ಪ್ರಾಣಾಕಾಂತಿಯ ಮನಸ್ಸು ಸಂತೋಷಪಡಿಸಿ ಅಂತಃಪುರಕ್ಕೆ ಕಳಿಸಿವರು. ಇನ್ಯಾತಕ್ಕೆ ತಡ ಬಳುರೆ ಚಾರಣ ಹಾದಿಗಡಿಗೆ ರಥವನ್ನು ಮಾಡಿ ಸಾರಥಿ ಜಾಗೃತಿಯುತವಾಗಿ ಮಗನ ದೇಶಾಧಿಪನಾದ ಶಲ್ಯ ಮಹಾರಾಜನನ್ನು ಕರೆದುಕೊಂಡು ಬರುವಂತನಾದ ಸಾರಥಿ ಚಟಾಸ್ಫುಟ ದುರ್ಬಟ ಪ್ರಕಟಿತ ತಟಘಟಿತ ಪಟುತರ ಪಟೋರ್ ಮುಕುಟಮಣಿಯಂತೆ ತೋರ್ಪ ವೀರನ ಮುಂದೆ ಬಳಿರಾಲ ಸಟೆ ಇಲ್ಲದೆ ಪುಟ ನೆಗೆದು ಬಂದು ಮದಾಂಧರ ಸಿರಗಳ ಮರಗಡಿಯುವ ಮಹತ್ ಭೀಕರ ರಾಮನ್ವ ಗುಡೆ ಗುಡೆ ಕೆಂಬ ಸಿಡಿಲಿ ನಾರ್ಪಟದಂತೆ ಕಿಡಿಕಿಡಿಯ ಕಣ್ಣುಗಳಿಂದ ಒಡಕರಿಸಿ ಕಂಡಳಂಗೆ ಇವ ಬಂಡರ ಮಂಡೆಯಂ ಖಂಡಿಸಿ ಬಲಾಢ್ಯನಂತೆ ಕಡುಕೋಪದಿಂದ ಆರ್ಪಟಿಸಿ ಅಸಮ ಬಲಶಾಲಿ ಸಾಧಸಕ್ತನಾಗಿ ಈ ಪಡವಿಯಳು ಮೆರೆಯುವ ವೀರಾದಿ ವೀರ ಕದನಕುಲ ಕಟಿಲ ರಾಮನ್ನವ ದೇವಾ ಇಂಥ ವಿದ್ಯುತ್ ಭೀಕರ ವಿಗ್ರಹನ ಮುಂಭಾಗದಲ್ಲಿಂದು ಪಾದ ಪದ್ಮಗಳಿಗೆ ವಂದಿಸಿ ಕರದ್ವಯಂಗಳ ಜೋಡಿಸಿ ಸದ್ಭದ್ರ ಸ್ಥಾನಕ್ಕೆ ಬಂದವರು ನಮ್ಮ ದಾರಿಂದ ಕೇಳುವ ನೀನು ದಾರನೇ ಹೆಸರಿಂದ ಓಹೋ ದೇವ ನಾವು ದಾರಂದರೆ ನನ್ನ ಹೆಸರು ಚಾರ, ನನ್ನ ಹೆಂಡತಿ ಹೆಸರು ಚೆಂಡು ಹೂವಿನಾರ. ಏನೆಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳದೇ ತರುವಾರ, ಹೆಣ್ಣು ಮಕ್ಕಳ ನಾಚಿಗೆ ಮೆಚ್ಚಿ ಹಾಕುತ್ತಾರೆ ಒಂದು ಮಲ್ಲಿಗೆ ಹೂವಿನಾರ. ಅದನ್ನು ನೋಡಲಾರದ ಅದನ್ನು ಹಾಕಿಕೊಂಡು ಓಡಿ ತುಂಬ ತಿರುಗಾಡುತ್ತಾರೆ ಗರಾಗರ. ಅದನ್ನು ನೋಡಲಾರದ ಒಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ಭೂಪತಿ. ಸಲ್ಲಲಿತವಾದ ವಾಕ್ಯದಿಂದ ನನ್ನ ನಾಮಾಂಕಿತವನ್ನು ಹೇಳುವೆನು, ಉಲ್ಲಾಸದಿಂದ ಕೇಳುವಂತನಾಗ. ಅದೇನು ದೇವ? ಸಾರಥಿ ನಾವು ದಾರಂದರೆ ನೀವು ದಾರ ದೇವ. ಈ ಪಡವಿಯ ತಲೆ ಎತ್ತಿ ಒಡಕರಿಸಿ ಯಾವತ್ ರಾಜಾದಿ ರಾಜರ ನಡು ನೆತ್ತಿಯಮ್ಮನ್ನ ಕರೆದಳು ಪಿಡಿದು ಕಡುಸೊಳಗರದಿ ಖಡ್ಗದಿಂದ ಒಡೆಪಡೆದು ಅವರ ಒಡಲಂಬಗಿದು ಮಿಡಿಮಿಡಿಕೆ ಸಾಯುವಂತೆ ರುಂಡವನ್ನು ಕಡಿದು ಅವನಾಲಕ್ಕೆ ಸೇರಿಸಿ ಮತ್ಸಮತ್ತ ಸಾರಥಿ ಭೂಪತಿ. ಸದ್ಬಲ ಇತರ ದತ್ತೈಶ್ವರ್ಯವಮ್ಮೆನ್ನ ಸ್ವಾಧೀನಕ್ಕೆ ತಂದು ಧರಣಿಗತಿಪದಿಯಾಗಿ ಮೆರೆದು ಎನ್ನ ನೇತ್ರ ಸ್ಫುಟಕ್ಕೆ ಆಕಾಶ ಮಂಡಲವು ಚಚ್ಚಡ ಎಂದು ಸಿಡಿದು ಹೌದೇನು ದೇವ?
ಭೂಪತಿ ಸದ್ಯದೊಳು ಎನ್ನ ಖಡ್ಗದ ಜಲ್ಪಿಗೆ ಅಂತರಿಕ್ಷದಲ್ಲಿರ್ಪ ಹುಡುಗನ ನಂಗವು ಹೌದೇನು ದೇವ ಸಾರಥಿ ಭೂಪತಿ ಎದುರಾಗಿ ಬಂದ ಮಧೋನ್ಮತ್ತರ ಹೃದಯ ನರ್ಪೈದನಾಗೈದು ಆರ್ಭಟಿಸುವ ಮಗದ ದೇಶಾಧಿಪತಿ ಶಲ್ಯ ಮಹಾರಾಜನಿಂದ ತಿಳಿಯಲ ಈ ಸಾರಥಿ ಹೊಡಿಸಿದ್ದೇವೆ ಮಗದ ದೇಶಕ್ಕೆ ಅಧಿಪತಿಯಾದ ಶಲ್ಯ ಮಹಾರಾಜರು ತಾವಾದರೆ ಇಂದು ಅನ್ನವದ ಸಭಾಮಂದಿರಕ್ಕೆ ಒಂದು ಕಾರಣವೇನು ದೇವ ಮಹಾನುಭಾವ ಸಾರಥಿ ಭೂಪತಿ ವಜ್ರವೈಡೂರ್ಯದಿಂದ ತುಂಬಿದ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಕೌರವ ಭೂಪಾಲನು ಎಮ್ಮನ್ನು ತೀವ್ರವಾಗಿ ಬರಬೇಕೆಂದು ದೂತನಂ ಕಳಿಸಿದ ಕಾರಣ ದಂಡು ದಾಳಿ ದಡಗೂಡಿ ಈ ಸಭೆಗೆ ಭರಣವಾಯಿತು ಕಂಡೆಯ ಸಾರಥಿ ರಾಜನಾದ ನಮ್ಮ ಕಾರಣ ಜಾಗೃತಿ ಇಲ್ಲೇನಾರು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ನನಗಿತ್ತ ಅಡಿದವಾಗಿದ್ದಾಗ ನಡುವಾನು ನನಗಿತ್ತ ಕಬ್ಬಿನ ಬಾಟೈ ಸದು ಬಂದು ಕಬ್ಬಿನ ಬಾಟೈ ಸದು ಬಂದು ನಡುವಾಗ ತುರುಗಟ್ಟೆ ನನಗೆ ಹೊರವಾದ ತುರುಗಟ್ಟೆ ನನಗೆ ಹೊರವಾದ ಸಂಧಿಗೆ ಹೋದ ನನ್ನಣ್ಣನ ಕೈಯಲ್ಲಿ ಬಂದು ಮಲ್ಲಿಗೆ ತಂದಾನ ಸಂಧಿಗೆ ಹೋದ ನನ್ನಣ್ಣನ ಕೈಯಲ್ಲಿ ಬಂದು ಮಲ್ಲಿಗೆ ತಂದಾನ ತಂಗಿ ಕೇಳಿದರೆ ತಡಿ ಅಂದ ನನ್ನಣ್ಣ ಮನವಿ ಕೇಳಿದರೆ ಮುಡಿಯಲ್ಲ ತಂಗಿ ಕೇಳಿದರೆ ತಡಿ ಅಂದ ನನ್ನಣ್ಣ ಮನವಿ ಕೇಳಿದರೆ ಮುಡಿಯಲ್ಲ ಅಣ್ಣನ ಹೆಂಡತಿ ಕಣ್ಣಿಗೆ ಬೆಳ್ಳರು ಅಣ್ಣನ ಹೆಂಡತಿ ಕಣ್ಣಿಗೆ ಬೆಳ್ಳರು ಸುಣ್ಣದ ನೀರನ್ನು ಒಲ ಮುಂದ ಕುತುಕೊಂಡು ಸುಣ್ಣದ ನೀರನ್ನು ಒಲ ಮುಂದ ಕುತುಕೊಂಡು ಎಮ್ಮಿಯ ಹಾಲೆಂದು ಬಡಿಸಾಳ ಎಮ್ಮಿಯ ಹಾಲೆಂದು ಬಡಿಸಾಳ ಗಂಜಿ ಕುಡಿದರು ಚಂದ ಗಂಡನ ಮೆಲುಗು ಗಂಜಿ ಕುಡಿದರು ಚಂದ ಗಂಡನ ಮೆಲುಗು ಅಂಗೀದಾರ ಮಾಲೆ ಸಾಕು ಅಂಗೀದಾರ ಮಾಲೆ ಸಾಕು. ಯಾಕಪ್ಪ ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೂರಾಗ ಕಾಶಿ ವಿಶ್ವನಾಥನ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಂದ ನಡೆಯಿತು. ಆದ್ರೆ ಮೊದಲೆಲ್ಲ ಯಜಮಾನರು ಮಕ್ಕಳಿಗೆ ಹೇಳ್ತಾ ಇದ್ರು, ಗಂಡು ಮಕ್ಕಳಿಗೆ ಊರಲ್ಲಿ ನಿಮ್ಮ ಅಕ್ಕ ತಂಗಿಯರು ಕರ್ಕೊಂಡ್ಬರಿ 15 ದಿನ ಮುಂಚೆ ಕರ್ಕೊಂಡ್ಬಂದು ಹಬ್ಬ ಮಾಡಿರ್ತಾರಂತ ಹೇಳ್ತಾ ಇದ್ರು. ಆದ್ರೆ ತಂದೆ ತಾಯಿ ತಿರ್ಕೊಂಡು ಹೋದ್ಮೇಲೆ ಅಲ್ಲಿ ಇರ್ತಕ್ಕಂತ ಅಣ್ಣ ತಮ್ಮಂದ್ರು ಅವರೇ ಯಜಮಾನರಾಗಿರ್ತಾರೆ ಮನ್ಯಾಗ ಕರ್ಕೊಂಡ್ಬರಕ್ಕೆ ಏನ್ ಹೇಳ್ತಾರೆ. ಅವಾಗೆಲ್ಲ ಮೊದಲೆಲ್ಲ ಫೋನ್ ಇದ್ದಿಲ್ಲ, ಹೋಗಿ ಕರೆಗೆ ಹೋಗ್ಬಿಡ್ತಾ ಇದ್ರು ಡೈರೆಕ್ಟ್ ಆಗಿ. ಆದ್ರೆ ಈಗೆಲ್ಲ ಫೋನ್ ಮಾಡಿ ಕೇಳಿದ್ರೆ ಅಣ್ಣ ನಮಗೆ ಬದುಕದವಣ ತಮ್ಮ ಬದುಕದಪ್ಪ ಒಂದ್ 2 ದಿನ ಇರೋದು ಬರ್ತೀವ ಅಂತ ಹೇಳ್ತಾರೆ. ಆದ್ರೆ ಬರೋರನ್ ಬರ್ತಾರ. ಆದ್ರೆ ಇವತ್ತು ನಮ್ಮ ಊರಿಗೆ ಬರದೇ ಇರೋರನ್ನ ಅಲ್ಲೇ ಇರ್ತಾರಲ್ಲ ಅಕ್ಕ ತಂಗಿಯರು, ಅವ್ರು ಯಾವ ತರ ಆಲೋಚನೆ ಮಾಡ್ತಾರೆ ಅಂದ್ರೆ ಇದೇ ತರ ಆಲೋಚನೆ ಮಾಡ್ತಾರೆ. ಆದ್ರೆ ಅಕ್ಕ ತಂಗಿಯರು ಅಣ್ಣ ತಂಗಿಯರು ಏನ್ ಬರ್ತಾರೆ ಹೇಳೋರು ತೋರ ಮನೆಯಿಂದ ಅವ್ರು ಕೇಳೋದಾದ್ರೆ ಒಂದೇಳೆ ನೂಲೆಳೆ ಸೀರೆ ಅಷ್ಟೇ ಮಾತ್ರ. ಹಸಿರ ಕಡ್ಡಿಯ ಸೀರೆ ತೋಟ ಮುಸುಗ ಮೇಳ ಮಾಡಿ ಬಿಸಿಲಿಗೆ ಬಣ್ಣ ಮಾಡಿ ನಡೆಯಂಗಾಗೈತಿ ನನಗೆ ನಡೆಯಂಗಾಗೈತಿ ಬಾಲನ ಬಾಲಕ್ಕಾಗಿ ಬಯಸಂಗಾಗೈತಿ ನನಗೆ ಬಯಸಂಗಾಗೈತಿ.
ಸೊಂಟ ನೋವ ಕುಂತಾದೆ ನಡುವ ನೋವ ಎತ್ತಾರೆ ಸೊಂಟ ನೋವ ಅಂಗದೊಂದು ಕಳೆದ ಮೇಲೆ ನಡಿಯಂಗಾಗೈತಿ ನನಗ ನಡೆಯಂಗಾಗೈತಿ ಮಾರಾಟ ಕಾಮಕ್ಕಾಗಿ ಬೈಸಂಗಾಗೈತಿ ನನಗ ಬೈಸಂಗಾಗೈತಿ ಓ ಪ್ರಿಯತಮ ಬಾ ಪ್ರಿಯತಮ ಬಾ ಪ್ರಿಯತಮ ನಮೋ ನಮೋ ಶಲ್ಯ ಮಹಾರಾಜರೇ ನಿಮ್ಮ ಭಾಗಕ್ಕೆ ವಂದಿಸುವನೇ ಬೇಗ ಓ ಕೌರವೇಂದ್ರ ಓ ಮಾವನವರೇ ಈ ಕ್ಷಣದ ಎನ್ನಂಕರಿಸಿದ ಕಾರಣವೇನು ದಾವ ದೇಶಾದಿ ರಾಜರೇನಾದರೂ ನಿನ್ನ ಮೇಲೆ ವೈರತ್ವ ಬೆಳೆಸಿದರೆ ಹೇಗೆ ದಾವ ವೈರಿಗಳು ನಿನಗೆ ಎದುರಾಗಿದ್ದರೆ ನಿನಗೆ ಪ್ರತಿಯುತ್ತರವನ್ನು ನಾಡಿದವರಿಗೆ ತಕ್ಷಣದೊಳೆ ಎನ್ನ ಮುಂದೆ ತಿಳಿಸಿ ಕೌರವೇಂದ್ರ ಈ ಕ್ಷಣದೊಳೆ ನಿನಗೆ ಎದುರಾದ ಕನ್ನ ಕಾರ್ತುಕರನ್ನು ಎಳತಂದು ನಿನ್ನ ಚರಣಗಳಿಗೆ ಕಡವೆ ಅತಿ ಜಾಗೃತಿಯಿಂದ ನನ್ನ ಮುಂದೆ ತಿಳಿಸಿ ಕೌರವೇಂದ್ರ ಸತ್ಕೀರ್ತಿ ಸಂಗ್ರಹ ಓಹೋ ಮಾವನವರೇ ಓ ಕೌರವೇಂದ್ರ ಇಂದಿನ ಯುದ್ಧಕ್ಕೆ ಬರಬೇಕೆಂದ ಪಾಂಡವರನ್ನು ಕಳಿಸಿದ ಕಾರಣ ಪಾಂಡವರ ಬಳಿಯಲ್ಲಿ ನಿನ್ನ ಶೌರ್ಯವನ್ನು ತೋರಿಸಿ ವಿಚಾರಿಸಿಕೊಂಡು ಬಾರೈ ಮಾವ ಹೋಗಲಿ ತಕ್ಷಣ ಸಾರಥಿ ಜಾಗೃತಿಯಿಂದ ಧರ್ಮರಾಯನಲ್ಲಿ ಕೆಲಸವನ್ನು ನಡೆಸಿ ಸಾರಥಿ ಅತಿ ಜಾಗೃತಿ ಅಹೋ ಸತ್ಯ ಸನ್ಮಾರ್ಗವಂತನಾದ ಧರ್ಮಜ ಶಲ್ಯ ಮಹಾರಾಜರೇ ನಿನಗೂ ಕೌರವನಿಗೂ ಕಲಹ ಉಂಟಾದ ಕಾರಣ ಅತಿ ಜಾಗ್ರತೆಯಿಂದ ಎನ್ನ ಮುಂದೆ ತಿಳಿಸಿ ಧರ್ಮಜನೇ ಬಿಡಿಸನ್ನ ಮನದ ಯೋಚನೆ ಓ ಶಲ್ಯರಾಜ ಓ ಧರ್ಮರಾಜ ಆರು
ವಿಸ್ತಾರವಾಗಿ ಅದೇನು ಚೆನ್ನಾಗಿ ಹೇಳು. ನಾನು ಸಂತೋಷದಿಂದ ಕೌರವನ ಬಳಿಗೆ ಹೋಗಿ ನಮ್ಮ ರಾಜ್ಯ ಕೊಡದಿದ್ದೇನಾಯಿತು, 5 ಮಂದಿಗೆ 5 ಗ್ರಾಮವಾದರೂ ಕೊಡಿ ಎಂದು ಕೇಳಿದರೆ ಕೌರವರ ಸಿಟ್ಟಿಗೆದ್ದು ಒಂದು ಗೋಪಾದದಷ್ಟು ಭೂಮಿ ಸಹ ಕೊಡುವುದಿಲ್ಲವೆಂದು ಗರ್ಜಿಸಿದ ಕಾರಣ ಈ ಧರ್ಮಯುದ್ಧವನ್ನು ನಿರ್ಮಿಸಿದವು ಖಂಡಿಯ ರಾಜೇಂದ್ರ. ಧರಣಿ ಪಾಲಕನಾದ ಧರ್ಮಜ, ಶಲ್ಯ ಮಹಾರಾಜರೇ, ನಿನ್ನ ಮನೋಧರ್ಮಂ ಕೇಳಿ ನನಗೆ ಮಹಾದಾನಂದವಾಯಿತು. ಕೌರವನ ಸಂದನ ಮಾರ್ಗ ಹೀಗಿದೆ, ಅವನ ಸಂಗತಿ ಹೀಗಿದ್ದರೆ ಒಳಿತಾಯ್ತು. ಅಹೋ ಧರ್ಮಜ, ಶಲ್ಯ ಮಹಾರಾಜರೇ, ನಿಮ್ಮಿಬ್ಬರಿಗೆ ಒಡೆದಾಡಿದಿರಿ ಎಂಬ ಜಗಳದ ಶಬ್ದವಿಲ್ಲದೆ ನಿಮ್ಮಲ್ಲಿ ಮಮತೆಯ ಮಾತುಗಳಂತೂ ಒಂದೂ ಇಲ್ಲ. ಕೌರವನು ಮೂರ್ಖನಾದರೆ ನೀನು ಮೂರ್ಖನಾಗಬೇಡ. ಜಯಾಪಜಯವು ಯಾರಿಗೂ ಶಾಶ್ವತವಲ್ಲ. ನೀನೇ ತಿಳಿದು ನೋಡೋ ಧರ್ಮಭೂಪತಿ ಈ ಮಾತಿನ ಸಂಗತಿ. ಶಲ್ಯ ಮಹಾರಾಜರೇ, ಧರ್ಮರಾಜರೇ, ಕೇಳಿ ಕೌರವರು ಕೆಟ್ಟ ಮಾತುಗಳನ್ನಾಡಿ ಇವ ನಮ್ಮ ಪಾಸದಿಂದ ಕಾರ್ಯಗಳನ್ನು ಕೊಟ್ಟಿರೆಂದು ಉಚ್ಚರಿಸಿದರಂತೆ. ಜಲವಂತರಾದ ಯುದ್ಧ ಮುಖದಿಂದ ಗೆದ್ದುಕೊಳ್ಳಿ ಕೈಲಾಗದಂತೆ ಭಿಕ್ಷೆಯನ್ನು ಬೇರೆಂದು ಅರ್ಪಣಿಸಿ ಕಿಚ್ಚ ಬಂದಂತೆ ಕಿಚ್ಚ ಮಾತುಗಳನ್ನಾಡಿದ್ದಕ್ಕೆ ಸದ್ಬಲವಂತರಾದ ನಮ್ಮ ತಮ್ಮಂದಿರು ಭಿಕ್ಷೆಯನ್ನು ಬೇಡ ಸಾಯುವುದಕ್ಕಿಂತ ಯುದ್ಧ ಮುಖದಿಂದ ಸಾಯುವುದಿಲ್ಲ ಎಂದು ಈ ಮಹಾಯುದ್ಧವನ್ನು ನೋಡಿದೆವು. ಖಂಡಿಯ ಶಲ್ಯಭೂಪತಿ ಈಗಿರುವುದು ನೋಡಿ ಇದರ ರೀತಿ. ರಾಜ ಆ ಕೌರವನು ಮಹಾಗರ್ವಿಷ್ಠನು. ಈಗ ನಾನು ಅವನ ಅಹಂಕಾರವನ್ನೆಲ್ಲ ಮುರಿಯುತ್ತೇನೆ. ಇದರ ಒಡವೆ ನಿನಗೆ ಯಾತಕ್ಕೆ ಬೇಕು? ಸುಮ್ಮನೆ ಹೋಗಲೇ ಸಲ್ಲ ಮಹಾರಾಜನ. ಓ ಸಲ್ಲ ಮಹಾರಾಜನೇ, ನನಗೆ ಪಾಂಡವರೇನು ಬಹು ದೂರದವರಲ್ಲ, ಕೌರವರ ಬೇರೆಯವರಲ್ಲ. ಸಮ್ಮತವಾಗಿ ಇವರಿಬ್ಬರಲ್ಲೂ ನನಗೆ ಪ್ರೀತಿ ಇರುವುದು, ಆದ ಕಾರಣ ಇವರ ಮೇಲೆ ಎಂದಿಗೂ ಕೈ ಮಾಡುವುದಿಲ್ಲ. ನೋಡು ಶ್ರೀಹರಿ, ಆ ಮೂರ್ಖ ದುಶ್ಯಾಸನನ ಮಾರ್ಫಲವನ್ನು ಕೂಡಿಕೊಂಡು ಕಾಳಗಕ್ಕೆ ಬರುವುದು